ಇದು ನಮ್ಮ ಡಾಕ್ಟರ್ ಬ್ರೋ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ, ನೋಡಿ ದೇವರು ಸ್ಮಶಾನ ಹೆಂಗ್ ಕಟ್ಟವ್ರೆ ನನ್ನ ಮಕ್ಕಳು. ನಮಸ್ಕಾರ, ನಡೆನುಡಿಗೆ ಸ್ವಾಗತ. ನಾವು ನಿನ್ನೆ ಅಂಟಾರ್ಟಿಕಾ ಟ್ರಿಪ್ಪಿನ ಅರ್ಧದವರೆಗೂ ಮಾತಾಡಿದ್ದೀವಿ. ಈಗ ಅಲ್ಲಿಂದ ಮುಂದಕ್ಕೆ ಅವರು 7 ಜಾಗದಲ್ಲಿ ಬೇರೆ ಬೇರೆ ಥರದ ಫೋಟೋಗ್ರಫಿ ಮಾಡ್ಕೊಂಬಂದಿರೋ ಕಥೆನ ಇವತ್ತು ನಮ್ಮ ಹತ್ರ ಹೇಳ್ತಾರೆ. ಸರ್ ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಎಸ್ ಸರ್, ಹೇಳಿ ಸರ್. ಫಸ್ಟ್ ಹೋಗಿದ್ದು ಪ್ಲೇಸ್ ಇದರಲ್ಲಿ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ಅಂತ. ಸೊ ಫಾಲ್ಕ್ಲ್ಯಾಂಡ್ ಐಲ್ಯಾಂಡು ಅರ್ಜೆಂಟೈನಾ ಪಕ್ಕದಲ್ಲೇ ಇದ್ರೂ ಇಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಬ್ರಿಟಿಷ್. ಸೊ ಈಗಲೂ ಅವ್ರ ಕಂಟ್ರೋಲಲ್ಲೇ ಇದೆ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಟೌನ್ ಇದೆ, ಸ್ಟ್ಯಾನ್ಲಿ ಅಂತ ಒಂದು ಊರು ಇದೆ. ಒಂದು 2,500-3 ಸಾವಿರ ಜನ ಪಾಪ್ಯುಲೇಷನ್ ಇದ್ದಾರೆ. ಸೊ ಅಲ್ಲಿ ಮೇಯ್ನ್ಲಿ ಅವರು ಮಾಡೋದು ಶೀಪ್ ಫಾರ್ಮಿಂಗ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲ ಜಾಗ ಓಪನ್ನೇ. ಸೊ ಎಲ್ಲಿ ನೋಡಿದ್ರು ನಿಮಗೆ ಪ್ರಾಣಿ ಪಕ್ಷಿ ಪೆಂಗ್ವಿನ್ಸು ಇದೇ ಇರ್ತವೆ. ಅದರಲ್ಲಿ ಒಂದು ಜಾಗ ನಮಗೆ ಲೈಫ್ ಲಾಂಗ್ ನಾನು ಮರೆಯೋದಿಲ್ಲ ಅಂತಂದರೆ, ಒಂದು ಫುಲ್ ಐಲ್ಯಾಂಡಲ್ಲಿ ಯೆಲ್ಲೋ ಕಲರ್ ಫ್ಲವರ್ಸು, ವೈಲ್ಡಾಗಿ ಬೆಳೆದಿರೋದು. ಎಲ್ಲಿ ನೋಡಿದ್ರು ಯೆಲ್ಲೋ ಕಲರ್ ಫ್ಲವರ್ಸು. ನೀವು ಆ ಬೋಟ್ ಅದಕ್ಕೆ ಹತ್ತಿರ ಹೋಗ್ತಾ ಇದ್ದಂಗೆ ಫುಲ್ ಒಂಥರ ಗೋಲ್ಡನ್ ಕಲರ್ ಕಾಣುತ್ತೆ. ಇದೇನಿದು ಹಿಂಗೆ ಅಂತಾರೆ, ಫ್ಲವರ್ಸ್ ಅಂತ. ಆಮೇಲೆ ಹತ್ತಿರ ಹೋಗಿ ನೋಡಿದ್ರೆ ಫುಲ್ ಯೆಲ್ಲೋ ಕಲರ್ ಫ್ಲವರ್. ಎಲ್ಲಿ ನೋಡಿದ್ರು ಹಂಗೆ ಬೆಳ್ಕೊಂಡಿದೆ ಅದು ವೈಲ್ಡಾಗಿ. ಒಂಥರ ನೇಚರ್ಸ್ ಕ್ರಿಯೇಷನ್. ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಒಂದು ಫ್ಯಾಮಿಲಿ ಕೂಡ ಇದ್ದಾರೆ ಅಲ್ಲಿ ಆ ಚಿಕ್ಕ ಐಲ್ಯಾಂಡಲ್ಲಿ. ಅವರು ಮನೆಯಲ್ಲಿ ಹಿಂಗೆ ಟೂರಿಸ್ಟ್ ಎಲ್ಲ ಹೋದಾಗ ಅವರು ಟ್ರೀಟ್ ಮಾಡ್ತಾರೆ. ಕೇಕು ಮತ್ತು ಬಿಸ್ಕೆಟ್ಸು ಎಲ್ಲ ಮಾಡಿರ್ತಾರೆ, ಕಾಫಿ ಕೊಡ್ತಾರೆ. ಸೊ ನಿಮ್ಗೇನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಅಲ್ಲೊಂದು ಬಾಕ್ಸ್ ಇಟ್ಟಿರ್ತಾರೆ, ಅದರಲ್ಲಿ ಹಾಕ್ಬಿಟ್ಟು ಬರ್ಬೋದು. ಅವರು ಅದಕ್ಕೋಸ್ಕರ ಏನು ಚಾರ್ಜ್ ಮಾಡಲ್ಲ, ಏನೂ ಇಲ್ಲ. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ. ನೀವು $1 ಕೊಟ್ಟರು ತಗೋತಾರೆ, $5 ಕೊಟ್ಟರು ತಗೋತಾರೆ, $10 ಕೊಟ್ಟರು ತಗೋತಾರೆ. ಏನೂ ಇದಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ಭಾಳ ಚೆನ್ನಾಗಿದೆ. ಮತ್ತು ಆ ಮನೆಯಲ್ಲಿ ಅವ್ರು ಮಾಡಿದ್ದು ಆ ಬ್ರೌನಿ ಕೇಕ್ಸು ತುಂಬ ಟೇಸ್ಟಿಯಾಗಿತ್ತು. ಎಲ್ಲ ಅವರು ಅಲ್ಲೇ ಇದು ಡೈರಿ ಮಾಡ್ಕೊಂಡಿದ್ದಾರೆ. ಚೀಸ್ ಮಾಡ್ತಾರಂತೆ ಅಲ್ಲಿ, ಕಾಟೇಜ್ ಚೀಸು. ಸೊ ತುಂಬ ಚೆನ್ನಾಗಿತ್ತು. ಅದೊಂದು ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ ನೈಸ್. ಸೊ ಇದು ಆ ಐಲ್ಯಾಂಡಲ್ಲೂ ನಾವು ಬರ್ಡ್ಸ್ ಎಲ್ಲ ಶೂಟ್ ಮಾಡಿದ್ವಿ. ಕ್ರೆಸ್ಟೆಡ್ ಕೆರಾಕೆರ ಇವೆಲ್ಲ ಶೂಟ್ ಮಾಡಿದ್ವಿ. ಬಟ್ ಮೇಯ್ನ್ಲಿ ನನಗೆ ಮನಸ್ಸಲ್ಲಿ ಉಳಿಯೋದು ಅಂದರೆ ಆ ಯೆಲ್ಲೋ ಕಲರ್ ಫ್ಲವರ್ಸ್. ಐಲ್ಯಾಂಡಲ್ಲಿ ಜನವಸತಿನೂ ಇದೆಯಾ? ಅಷ್ಟೇ, ಅದು ಒಂದೇ ಫ್ಯಾಮಿಲಿ. ಅದು ಒಂದೇ ಫ್ಯಾಮಿಲಿ, ಒಂದು 4-5 ಥಿಂಗ್ಸ್ ಬೇಕು ಅಂದರೆ ಹೆಂಗೆ ತರೋದು ಅವ್ರು? ಎಲ್ಲ ಈ ಶಿಪ್ಪಲ್ಲಿ ಬರಬೇಕು. ಎಲ್ಲ ಅವರು ಮನಸ್ಸಿನ ಹೆಡ್ ಪ್ಲ್ಯಾನ್ ಮಾಡ್ಕೋಬೇಕು ಏನು ಬೇಕು ಅಂತ. ಒಂದು ಉಪ್ಪು ಬೇಕು, ಒಂದು ಸಕ್ಕರೆ ಬೇಕು ಅಂದ್ರೂ ಎಲ್ಲ ಅವರು ಸ್ಟೋರ್ ಮಾಡ್ಕೋಬೇಕು. ಅಂದರೆ ಅಲ್ಲಿಗೆ ಇಲ್ಲಿ ವಿಸಿಟರ್ಸ್ ಇರ್ತಾರಾ? ಈ ಸೀಸನಲ್ಲಿ ಅಕ್ಟೋಬರ್ ನವಂಬರಿಂದ ಫೆಬ್ರವರಿ ಮಾರ್ಚ್ವರೆಗೂ ಇರ್ತಾರೆ. ಅದಾದಮೇಲೆ ಯಾರೂ ಬರೋಕ್ಕಾಗಲ್ಲ ಅಲ್ಲಿ. ಅವರು ಖಾಲಿ ಮಾಡಿಬಿಡ್ತಾರೆ ಅನ್ಸುತ್ತೆ. ಬಟ್ ಇಲ್ಲ, ಅವರು ಡೈರಿ ಎಲ್ಲ ಇದೆಯಲ್ಲ, ಅವರು ಖಾಲಿ ಮಾಡಲ್ಲ, ಅವರಲ್ಲೇ ಇರ್ತಾರೆ. ಅವ್ರಿಗೇನಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ಆ ರಫ್ ಕಂಡೀಷನ್ನಲ್ಲಿ ಇದ್ದು, ಆ ಕೋಲ್ಡು ಇದೆಲ್ಲ ಅವರು ವಿಸ್ಟ್ಯಾಂಡ್ ಮಾಡ್ತಾರೆ. ಅವ್ರ ಮನೆಯಲ್ಲಿ ಇದ್ದವರು ಒಬ್ಬರು ಆಲ್ಮೋಸ್ಟ್ 80 ಇಯರ್ಸು, ಏನು ಫಿಟ್ಟಾಗಿದ್ರು ಅಂದರೆ ಈಗಲೂ ಅವರು ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಇದ್ದಾರೆ. ಸೊ ಫಿಟ್ನೆಸ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅಲ್ಲಿ ಅವ್ರಿಗೆ ವೆಹಿಕಲ್ಲು ಇಲ್ಲ, ಏನೂ ಇಲ್ಲ ಓಡಾಡೋಕ್ಕೆ. ಸೊ ರೋಡು ಇಲ್ಲ, ಬರೀ ಅವ್ರ ಮನೆವರೆಗೂ ಹೋಗೋಕ್ಕೆ ಮಾತ್ರ ಒಂದು ದಾರಿ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಕಡೆ ನಡ್ಕೊಂಡೇ ಓಡಾಡಬೇಕು. ಭಾಳ ಚೆನ್ನಾಗಿದೆ. ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು ಆ ಐಲ್ಯಾಂಡ್ಗೆ ಹೋಗಿದ್ದು. ಅಲ್ಲಿ ವೈಲ್ಡ್ ಲೈಫ್ ಏನಿಲ್ಲ, ವೈಲ್ಡ್ ಲೈಫ್ ಏನೂ ಇಲ್ಲ, ಬರೀ ಬರ್ಡ್ಸ್ ನೋಡಿದ್ವಿ ಅಷ್ಟೇ. ಸೊ ವೈಲ್ಡ್ ಲೈಫ್ ಏನೂ ಇರಲಿಲ್ಲ ಅಲ್ಲಿ. ಬಟ್ ಆ ಐಲ್ಯಾಂಡ್ಗೆ ಆ ಮನೆಗೆ ಹೋಗೋದೇ ಒಂದು ಇದು ಅಲ್ಲಿ. ಸೊ ಒಂದು ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ.
ಸೊ ಅದಾದಮೇಲೆ ನಾವು ತಿರುಗಿ ಬೇರೆ ಬೇರೆ ಐಲ್ಯಾಂಡ್ ಅಂದರೆ ಐಲ್ಯಾಂಡ್ ಹಾಪಿಂಗ್ ಅದು. ಸೊ ನಾವು 3-4 ಅವರ್ಸ್ ನಾವು ಶಿಪ್ಪಿಂದ ಬರ್ತೀವಿ ಕೆಳಗಡೆಗೆ. ಅದರಲ್ಲಿ ಝೋಡಿಯಾಕಲ್ಲಿ ಕೂತ್ಕೊಂಡ್ಮೇಲೆ ಒಂದು ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಇನ್ನೊಂದು ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ. ಸೊ ಆ ಥರ ಇನ್ನೊಂದು ಐಲ್ಯಾಂಡ್ಗೆ ಹೋದ್ವಿ. ಅಲ್ಲಿ ಬ್ಲ್ಯಾಕ್ ಬ್ರೋಡ್ ಆಲ್ಬಟ್ರಾಸ್ ಅಂತ. ಆಲ್ಬಟ್ರಾಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಬರ್ಡ್ಸ್ ಅದು. ಅದ್ರದ್ದು ವಿಂಗ್ ಸ್ಪ್ಯಾನು 11 ಅಡಿ ಇರುತ್ತೆ ಓಪನ್ ಮಾಡಿದಾಗ. ಸೊ ಅದು ಬ್ರೀಡಿಂಗ್ ಟೈಮಲ್ಲಿ ಮಾತ್ರ ಕೆಳಗಡೆ ಕೂತ್ಕೊಳ್ಳೋದು, ಇಲ್ಲಾಂದರೆ ಸಮುದ್ರದ ಮೇಲೆ ಹಾರ್ತಾನೇ ಇರುತ್ತೆ ಅದು. ಸೊ ನೀವು ಅದು ಕೂತ್ಕೊಳ್ಳೋದನ್ನ ನೋಡೋಕ್ಕೆ ಆಗೋದಿಲ್ಲ, ಯಾವಾಗಲೂ ಹಾರ್ತಾನೇ ಇರುತ್ತೆ ಅದು. ಬರೀ ಅದು ಇದು ಕೂಡ ಹಂಟ್ ಮಾಡೋದು ಇದರಿಂದನೇ ಮಾಡುತ್ತೆ. ಸೊ ನೆಲದ ಮೇಲೆ ಕೂತ್ಕೊಳ್ಳೋದೇ ಇಲ್ಲ ಅದು. ಸೊ ಇದು ಈ ಬರ್ಡ್ದು ಒಂದು ಬ್ರೀಡಿಂಗ್ ಕಾಲೋನಿ ಇದೆ, ಅಲ್ಲಿ ಹೋದ್ವಿ. ಆ ಹತ್ತತ್ರ 1,00,000 ಬರ್ಡ್ ಒಂದೇ ಕಾಲೋನಿನಲ್ಲಿ 50,000 ಬ್ರೀಡಿಂಗ್ ಪೇರ್ಸ್ ಅಂತಾರೆ. ಸೊ ಅದು ಒಂಥರ ನಮಗೆ ಎಷ್ಟು ಥ್ರಿಲ್ ಆಗೋಗುತ್ತೆ ಅಂದರೆ, ಅದು ಅಷ್ಟೇ, ನೀವು ಅವರೇ ಇದು ಮಾರ್ಕ್ ಮಾಡಿರ್ತಾರೆ, ನೀವು ಅಲ್ಲಿವರೆಗೂ ಹೋಗ್ಬೋದು, ಅಲ್ಲಿಂದ ನೀವು ಫೋಟೋಗ್ರಫಿ ಮಾಡಿಕೊಂಡು ಬರ್ಬೋದು ಅಂತ. ಎಲ್ಲ ಮೊಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಕೂತಿರುತ್ತೆ. ಅದು ಅಷ್ಟೇ, ಕೆಳಗಡೆನೆ ನೆಸ್ಟಿಂಗು ಕೆಳಗಡೆನೆ ಮಾಡೋದು, ಕಲ್ಲು ಮೇಲೆ ಕೂತ್ಕೊಳ್ಳುತ್ತೆ. ಆಲ್ಬಟ್ರಾಸ್ ಭಾಳ ಚೆನ್ನಾಗಿದೆ ಅದು. ಅದೊಂದೇ ಬರ್ಡ್ ಅಲ್ಲಿ ಇದ್ದಿದ್ದು ಅಥವಾ ಬೇರೆ ಇಲ್ಲ, birds ಇದೆಯಾ? ಕ್ರೆಸ್ಟೆಡ್ ಕ್ಯಾರಕರನೂ ಇತ್ತು, ಒಂದು ಜಾತಿ ಪೆಂಗ್ವಿನ್ನು ಇತ್ತು ಅದ್ರ ಮಧ್ಯದಲ್ಲಿ. ಹ್ಮ್. ಬಟ್ ಮೆಜಾರಿಟಿ ಅದರಲ್ಲಿ ಆ ಕಾಲೋನಿನಲ್ಲಿ ಅದನ್ನೇ ನಾವು ನೋಡಬೇಕಾಗಿರೋದು. ಹ್ಮ್. ಸೊ ಅದು ನಾವು ಕ್ಲೋಸಪ್ ಶಾಟ್ಸು, ಅದ್ರದ್ದು ವೀಡಿಯೋಸು ಮತ್ತು ಪೆನಾರಮಾ ಶಾಟ್ಸು ಇದೆಲ್ಲ ಮಾಡಿದ್ವಿ. ಯಾಕೆಂದರೆ ನೀವು ಅಷ್ಟು ದೊಡ್ಡ ಕಾಲೋನಿ ತೋರಿಸ್ಬೇಕು ಅಂದರೆ ಒಂದು ಸಿಂಗಲ್ ಪಿಕ್ಚರಲ್ಲಿ ಆಗೋದೇ ಇಲ್ಲ ಅದು. ಸೊ ನೀವು ಪೆನಾರಮಾನೇ ಮಾಡಬೇಕು ಅದಕ್ಕೆ. ಹ್ಮ್. ಅದೆಲ್ಲ ಮಾಡಿದ್ವಿ. ಭಾಳ ಚೆನ್ನಾಗಿತ್ತು ಅದು. ಅಲ್ಲಿ 3 ಅವರ್ಸ್ ನಮಗೆ ಅಲ್ಲೇ ಆಗೋಯ್ತು. ಸೊ ಅಲ್ಲಿಂದ ತಿರುಗಿ ವಾಪಸ್ ಶಿಪ್ಗೆ ಬಂದ್ವಿ. ಶಿಪ್ಪಿಗೆ ಬಂದಾದಮೇಲೆ ಹಿಂಗೆ ಒಂಥರ ಬೇರೆ ಬೇರೆ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೇನು ಹೆಸರಿರೋದಿಲ್ಲ. ಸೊ ಅದಾದಮೇಲೆ ಕಿಂಗ್ ಪೆಂಗ್ವಿನ್ ಕಾಲೋನಿಗೆ ಹೋದ್ವಿ. ಕಿಂಗ್ ಪೆಂಗ್ವಿನ್ಸಲ್ಲಿ 4,00,000 ಪೆಂಗ್ವಿನ್ನು ಒಂದು ಜಾಗದಲ್ಲಿದೆ ಈ ಐಲ್ಯಾಂಡಲ್ಲಿ. ದಟ್ ಈಸ್ ದಿ ಬಿಗ್ಗೆಸ್ಟ್ ಕಾಲೋನಿ ಆಫ್ ಕಿಂಗ್ ಪೆಂಗ್ವಿನ್ ಇನ್ ದಿ ವರ್ಲ್ಡ್ ಅದು. ಸೊ ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ನಮಗೆ ಅಡಲ್ಟ್ ಪೆಂಗ್ವಿನು ಮತ್ತು ಜುವಿನೈಲ್ ಅಂದರೆ 1 ವರ್ಷ ಮರಿ ಅದು. ಅದು ನಿಮಗೆ ಕಲರ್ ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂದರೆ, ಅದರದ್ದು ಅಡಲ್ಟ್ ಆಗೋಕ್ಕೆ ಮುಂಚೆ ಫುಲ್ ಬ್ರೌನ್ ಕಲರ್ ಇರುತ್ತೆ. ನಿಮ್ಗೆ ಒಳ್ಳೆ ಒಂದು ಬ್ರೌನ್ ಕಲರ್ ಡಾಲ್ ನೋಡ್ದಂಗೆ, ಫರ್ ಡಾಲ್ ಥರ. ಅದಾದಮೇಲೆ ಅದು ಆ ಒರಿಜಿನಲ್ ಇದು ಬಿದ್ದು, ಪುಕ್ಕ ಎಲ್ಲ ಬಿದ್ದು, ಇದ್ರದ್ದು ಫರ್ ಬಿದ್ದು ಅದಕ್ಕೆ ಗ್ರೇ ಕಲರ್ ಬರುತ್ತೆ. ಆಮೇಲೆ ಗ್ರೇ ಆ್ಯಂಡ್ ಬ್ಲ್ಯಾಕ್ ಆಗುತ್ತೆ. ಸೊ ಎರಡೂ ನಿಮಗೆ ಒಂದೇ ಫ್ರೇಮಲ್ಲೇ ಕೂಡ ಇದೆ, ಅದನ್ನು ನೋಡ್ಬೋದು. ಸೊ ಕಿಂಗ್ ಪೆಂಗ್ವಿನ್ಸ್ ತುಂಬ ನಂಬರ್ಸಲ್ಲಿ ನೋಡಿದ್ವಿ. ಐ ಥಿಂಕ್ ನಾವು ನೋಡಿದ್ರಲ್ಲಿ ಜಾಸ್ತಿ ನಂಬರ್ಸ್ ನೋಡಿದ್ದೆ ಕಿಂಗ್ ಪೆಂಗ್ವಿನ್ಸ್. 7 ಜಾತಿ ಪೆಂಗ್ವಿನ್ಸಲ್ಲಿ ನಾವು ನೋಡಿದ್ದು ಕಿಂಗ್ ಪೆಂಗ್ವಿನ್ಸೇ ಜಾಸ್ತಿ. ಸೊ ಫಸ್ಟ್ ನೋಡಿದ್ದು ಮ್ಯಾಗಲಿನಿಕ್, ಅದಾದಮೇಲೆ ಜೆಂಟು, ಜೆಂಟು ಆದಮೇಲೆ ಕಿಂಗ್ ಪೆಂಗ್ವಿನ್, ಕಿಂಗ್ ಪೆಂಗ್ವಿನ್ ಆದಮೇಲೆ ರಾಕ್ ಹಾಪರ್, ರಾಕ್ ಹಾಪರ್ ಆದಮೇಲೆ ಮ್ಯಾಕರೋನಿ, ಮ್ಯಾಕರೋನಿ ಆದಮೇಲೆ ಚಿನ್ ಸ್ಟ್ರ್ಯಾಪ್, ಆಮೇಲೆ ಅಡೆಲಿ ಪೆನ್. ಇಷ್ಟು ನಾವು ನೋಡಿದ್ದು ಪೆಂಗ್ವಿನ್ಸ್. ಅಷ್ಟಕ್ಕೂ ಡಿಫ್ರೆನ್ಸ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅದರದ್ದು ಈ ಕಿಂಗ್ ಪೆಂಗ್ವಿನ್ ಮಾತ್ರ ಗ್ರೇ, ಬ್ಲ್ಯಾಕ್, ವೈಟ್ 3 ಕಲರ್ ಇದೆ. ಬೀಕ್ ಯೆಲ್ಲೋ ಕಲರ್ ಇದೆ ಅದೊಂದರಲ್ಲಿ. ಇನ್ನೆಲ್ಲ ಇದರಲ್ಲೂ ಸ್ವಲ್ಪ ಡಿಫ್ರೆನ್ಸು. ಈ ಚಿನ್ ಸ್ಟ್ರ್ಯಾಪ್ ಅಂದರೆ ಅದಕ್ಕೆ ಇಲ್ಲಿ ಒಂದು ಇದು ಸ್ಟ್ರ್ಯಾಪ್ ಥರ ಇದೆ ಕತ್ತು ಮೇಲೆ, ಅದಕ್ಕೆ ಚಿನ್ ಸ್ಟ್ರ್ಯಾಪ್ ಅಂತ ಇಟ್ಟಿದ್ದಾರೆ. ಮ್ಯಾಕ್ರೋನಿ ಪೆಂಗ್ವಿನ್ಗೆ ತಲೆ ಮೇಲೆ ಇಲ್ಲಿ 4 ಪುಕ್ಕ ಥರ ಇರುತ್ತೆ, ಯೆಲ್ಲೋ ಕಲರ್ ಇದು, ಅದು ಗೊತ್ತಾಗುತ್ತೆ. ಸೊ ಅಡೆಲಿ ಪೆಂಗ್ವಿನ್ಗೆ ನಿಮಗೆ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟೇನೆ ಅದು, ಬಟ್ ನಿಮ್ಗೆ ಅದು ಸೈಜು ಫೇಸು ಎಲ್ಲ ಡಿಫ್ರೆಂಟ್ ಇದೆ. ಸೊ 2 ಪಕ್ಕ ಇಟ್ಟರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದು. ಅಂದರೆ ನೀವೀಗ ಯಾವುದೇ ಐಲ್ಯಾಂಡಿಗೆ ಹೋದರೂ ಎಲ್ಲೇ ಓಡಾಡ್ಕೊಂಬಂದ್ರು ನಿಮ್ಮ
ಶಿಪ್ಪಲ್ಲೇ ಶಿಪ್ಪಲ್ಲೇ. ಹ್ಮ್. ಸೊ ಬೇರೆ ಇನ್ನೆಲ್ಲೂ ಸ್ಟೇ ಮಾಡೋಕ್ಕೆಲ್ಲ ಅಲ್ಲಿ ಏನು ಫೆಸಿಲಿಟಿ ಇಲ್ಲವೂ ಇಲ್ಲ, ಹ್ಮ್. ಮತ್ತು ಏನು ಕ್ರಿಯೇಟ್ ಮಾಡೋಕ್ಕೂ ಬಿಡಲ್ಲ ಅಲ್ಲಿ. ಊಟ ಹೆಂಗಿರುತ್ತೆ ಅಲ್ಲಿ? ಊಟ ನಮಗೆ ನಾವು 25 ಜನ ನಾವು ಇಂಡಿಯನ್ಸ್ ಇದ್ದಿದ್ದರಿಂದ ಅವರು ಒಂದು ಶೆಫ್ಗೆ ಹಾಕಿದರು. ಈಸ್ ಆ್ಯಕ್ಚುಲಿ ಫಿಲಿಪಿನೋ. ಹ್ಮ್. ಅವನು ಬಟ್ ಇಂಡಿಯಾ ಗೋವಾನಲ್ಲಿ 5 ವರ್ಷ ಒಂದು 5 ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡಿದ. ಹ್ಮ್. ಸೊ ಹಾಗಾಗಿ ಅವನಿಗೆ ಇಂಡಿಯನ್ ಡಿಶಸ್ಸು ಗೊತ್ತು. ಹ್ಮ್. ಸೊ ದಾಲು, ವೆಜ್ ಕರಿ, ನಾನ್ ವೆಜ್ ಕರಿ, ಮತ್ತು ಇದು ರೈಸು, ಮತ್ತು ನಾವು ಇದು ನಮಗೆ ಮೊಸರು ಕಂಪಲ್ಸರಿ ಬೇಕು ಅಂತ ಹೇಳ್ಬಿಟ್ಟಿದ್ವಿ. ಹ್ಮ್. ನಮಗೆ 21 ದಿನಕ್ಕೆ 25 ಜನಕ್ಕೂ ಡೈಲಿ ಕರ್ಡ್ಸು ಕೊಟ್ಟೆ ಕೊಡೋರು ಅವ್ರು. ಹ್ಮ್. ಸೊ ಬೆಳಗ್ಗೆ ನಿಮಗೆ ಬೆಳಗ್ಗೆ ಬೇಕು ಅಂದರೆ ಬೆಳಗ್ಗೆ, ರಾತ್ರಿ ಬೇಕು ಅಂದರೆ ರಾತ್ರಿ, ಯಾವಾಗ ಬೇಕಾದ್ರೂ ತಿನ್ಬೋದು. ಸೊ ಆ ಥರ. ಸೊ ತುಂಬ ಚೆನ್ನಾಗಿ ಮಾಡೋರು. ಮತ್ತು ವೆಜಿಟೇಬಲ್ ಸೂಪ್ ಅಂತೂ ಡೈಲಿ ಚೇಂಜ್ ಆಗೋದು. ಮತ್ತು ಫ್ರೂಟ್ಸು, ಸಲಾಡ್ಸು, ಊಟದ ಬಗ್ಗೆ ಏನಂದ್ರೆ ಏನೂ ಕಂಪ್ಲೇಂಟ್ ಇಲ್ಲ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಅವ್ರು ಏನಂದರೆ ಎಷ್ಟು ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ನಾವಲ್ಲಿಗೆ ಹೋಗೋಕ್ಕೆ 3 ತಿಂಗಳು ಮುಂಚೆ ಅವರು ಒಂದು ನಮಗೆ ಇದು ಕ್ವೆಶ್ಚನರ್ ಫಾರ್ಮ್ ಕಳಿಸ್ತಾರೆ. ಹ್ಮ್. ಆ ಫಾರ್ಮಲ್ಲಿ ನಮ್ಮದು ಡಯಟ್ ಏನಿದೆ, ಮೆಡಿಕೇಷನ್ ಏನಿದೆ, ಏನಾದರೂ ನಮಗೆ ಹೆಲ್ತ್ ಇಶ್ಯೂ ಇದೆಯಾ, ಇದೆಲ್ಲ ತೊಗೋತಾರೆ ಡೀಟೇಲ್ಸು. ಸೊ ನನಗೆ ನಾನು ಏನು ತಿಂತೀನಿ, ನಾನು ವೆಜಿಟೇರಿಯನ್ನಾ, ನಾನ್ ವೆಜಿಟೇರಿಯನ್ನಾ, ಬರೀ ಎಗ್ಸ್ ತಿಂತೀನಾ, ಸೊ ಬೀಫ್ ತಿನ್ನೋರದ್ದೇ ಬೇರೆ ಇರುತ್ತೆ, ಪೂರ್ತಿ ತೊಗೋತಾರೆ ಡೀಟೇಲ್ಸು. ಹ್ಮ್. ಸೊ ನಮ್ಮಲ್ಲಿ ನಾನ್ ವೆಜ್ ತಿನ್ನೋರು ಇದ್ದರು, ಅವರು ಬಟ್ ಬೀಫ್ ಆ್ಯಂಡ್ ಪೋರ್ಕ್ ಇಲ್ಲ ಅಂತ ಬರೆದಿದ್ರು. ಸೊ ನಮ್ಮ ಗ್ರೂಪ್ಗೆ ಚಿಕನ್ನು, ಫಿಶ್ಶು, ಎಗ್ಸು ಇದೆಲ್ಲ ಮಾಡೋರು. ಊಟದ ಬಗ್ಗೆ ಯಾವುದೇ ಇದೇ ಇಲ್ಲ, ಕಂಪ್ಲೇಂಟೇ ಇಲ್ಲ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇದರಲ್ಲಿ ಮೇಯ್ನ್ಲಿ ಯಾವಾಗಲೂ ಬಫೆ ಇರೋದು, ಬಟ್ ಒಂದೊಂದು ದಿನ ಟೇಬಲ್ ಡಿನ್ನರ್ ಅಂತ ಅನೌನ್ಸ್ ಮಾಡೋರು, ಪ್ಲೇಟೆಡ್ ಡಿನ್ನರ್ ಅಂತ. ಸೊ ಅವತ್ತು ಟೇಬಲ್ಗೆ ಅವರೇ ತಂದುಕೊಟ್ಟು, ಅದು ಮಧ್ಯಾಹ್ನ ಆರ್ಡ್ರ್ ಮಾಡಿ ರಾತ್ರಿ ಊಟ ಮಾಡೋದು. ನೀವು ಏನು ಬೇಕು ಅಂತ ಮಧ್ಯಾಹ್ನಕ್ಕೆ ಅವ್ರು ಆಪ್ಷನ್ಸ್ ಕೊಡ್ತಾರೆ, ಇಂತಿಂಥದ್ದು ಇರುತ್ತೆ ಅಂತ. ನೀವು ಅದರಲ್ಲಿ ಚೂಸ್ ಮಾಡಬೇಕು. ಒಂದು ಸೂಪು, ಒಂದು ಸಲಾಡು, ಮತ್ತು ಒಂದು ಮೇಯ್ನ್ ಕೋರ್ಸು, ಒಂದು ಡೆಸರ್ಟು. ಇದಿಷ್ಟೂ ಅವ್ರು ಆರ್ಡ್ರ್ ತೊಗೊಂಡು ರಾತ್ರಿ ಕರೆಕ್ಟಾಗಿ ತೊಗೊಂಬಂದು ಸಪ್ಲೈ ಮಾಡೋರು. ಮತ್ತು ಫುಲ್ಲು ಟೀಮು ಅವರು ಫಿಲಿಪಿನೋಸೇ ಇದ್ದರು. ನಿಮಗೆ ಅಡುಗೆ ಮಾಡೋರು, ಸಪ್ಲೈ ಮಾಡೋರು ಎಲ್ಲನೂ ಫಿಲಿಪಿನೋಸೇ. ಬಟ್ ತುಂಬ ಎಫಿಷಿಯೆಂಟ್ ಗ್ರೂಪು. ಅಷ್ಟು ಜನದಲ್ಲಿ ಯಾರಿಗೆ ಏನು ಬೇಕು ಅಂತ 1-2 ದಿನದಲ್ಲೇ ತಿಳ್ಕೊಂಬಿಟ್ಟಿದ್ರು ಅವರು. ನಮಗೆ ಇಂಡಿಯನ್ಸ್ಗೆ ಮಸಾಲ ಚಾಯ್ ಅಂತ, ನಾವು ಚಾಯ್ ಅಂತ ಹೇಳಿದ್ರೆ ಅವರೇ ಮಸಾಲ ಚಾಯ್ ಅಂತ ಹೇಳಿ ತೊಗೊಂಬಂದು ಕೊಡೋದು. ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ರು. ಏನಂದ್ರೆ ಮತ್ತು ಇದು ಅಷ್ಟೇ, ಕ್ಯಾಬಿನ್ನು ನಾವು ಹೊರಗಡೆ ಹೋದ ತಕ್ಷಣವೇ ಬಂದು ಕ್ಯಾಬಿನ್ ಎಲ್ಲ ಕ್ಲೀನ್ ಮಾಡಿ, ನಾವು ಬರೋ ಅಷ್ಟೊತ್ತಿಗೆ ಬೆಡ್ ರೆಡಿ ಮಾಡಿ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡಿಟ್ಬಿಡೋರು. ಎಲ್ಲ ಡಸ್ಟ್ಬಿನ್ ಖಾಲಿ ಮಾಡಿ ಇದೆಲ್ಲನೂ. ತುಂಬ ಮೇಂಟೆನೆನ್ಸ್ ಮಾತ್ರ ಫೆಂಟಾಸ್ಟಿಕ್ ಮೇಂಟೆನೆನ್ಸು. ನೀವು ಡೆಕ್ ಮೇಲೆ ಈ ಸ್ನೋ ಬಿದ್ದಿರುತ್ತೆ, ಇದೆಲ್ಲನೂ ನಾವೆಲ್ಲ ಆಚೆ ಬರೋಕ್ಕೆ ಮುಂಚೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಯಾರಿಗೂ ಎಲ್ಲೂ ಸ್ಲಿಪ್ ಆಗಬಾರ್ದಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಮ್ಯಾಟ್ಗಳು ಹಾಕಿ, ಮತ್ತು ಬೋರ್ಡ್ ಇಟ್ಟು ಸ್ಲಿಪ್ಪರಿ ಇದೆ, ಬಿ ಕೇರ್ಫುಲ್ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ, ಅಂದರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮಾತ್ರ ಇಟ್ ವಾಸ್ ವೆರಿ ಹೈ. ಶಿಪ್ ಹೆಸರು ಓಷನ್ ವೈಲ್ಡ್ ಅಂತ. ಸೊ ಅದು ನಾನು ಆ ಫ್ಲ್ಯಾಗ್ ಮುಂದೆ ನಿಂತ್ಕೊಂಡು ಫೋಟೋ ಕೂಡ ತೆಕ್ಕೊಂಡಿದ್ದೀನಿ. ಅದು ಓಷನ್ ವೈಲ್ಡ್ ಅವ್ರದ್ದು ಎಲ್ಲ ಶಿಪ್ಪಿಗೂ ಫ್ಲ್ಯಾಗ್ ಹಾಕಿರ್ತಾರೆ. ಅದು ಆ ಕಂಟ್ರಿ ಎಲ್ಲಿಗೆ ಸೇರಿದ್ದು ಇದೆಲ್ಲನೂ ಆ ಫ್ಲ್ಯಾಗಲ್ಲಿ ಗೊತ್ತಾಗುತ್ತೆ. ಅದು ಸೊ ಆ ಫ್ಲ್ಯಾಗ್ ಹಾಕಿರ್ತಾರೆ, ಓಷನ್ ವೈಲ್ಡ್ ಅಂತ. ತುಂಬ ಚೆನ್ನಾಗಿತ್ತು. ನೀವು ಅಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಸಿಟಿಗಳು ನೋಡಿದ್ರೆ ಬೇರೆ ಸಿಟಿ ಅಂದರೆ ನಾವು ಇದರಲ್ಲಿ ಫಸ್ಟು ಇದಕ್ಕೆ ಹೋದ್ವಲ್ಲ, ಪೋರ್ಟೊ ಮ್ಯಾಡ್ರಿನ್ ಹೋದ್ವಲ್ಲ, ಅದೊಂದು ಸಿಟಿ ನೋಡಿದ್ವಿ. ಒನ್ ಡೇ ಅಲ್ಲಿ ನಮಗೆ ಹಾಫ್ ಡೇ ಸೈಟ್ ಸೀಯಿಂಗ್ ಮಾಡಿದ್ವಿ ಲೋಕಲ್ಲು. ಆಮೇಲೆ ಒನ್ ಡೇ ಒಂದು ಅವ್ರ ಹತ್ರ ಒಂದು ಇದಿದೆ, ನ್ಯಾಷನಲ್ ಪಾರ್ಕ್ ಇದೆ. ಆ ನ್ಯಾಷನಲ್ ಪಾರ್ಕ್ಗೂ ಹೋದ್ವಿ. ಅಲ್ಲಿ ಆ ನ್ಯಾಷನಲ್ ಪಾರ್ಕಲ್ಲಿ ನಮಗೆ ಫಸ್ಟು ಪೆಂಗ್ವಿನ್ ಆಫ್ ದಿ ಟ್ರಿಪ್ ಸಿಕ್ಕಿದ್ದಲ್ಲಿ ಮೆಗಲಿನಿಕ್ ಅಂತ. ಅದು ಆ ಪೆಂಗ್ವಿನ್ ನೋಡಿದ್ವಿ. ಅದು ನೋಡಿಕೊಂಡು ಅದು 3 hours ಡ್ರೈವು. ಅದು ಹೋಗಿದ್ದು ಬಂದಿದ್ದು ಫುಲ್ ಡೇ ಆಗೋಯ್ತು ಅವತ್ತು. ಸೊ ಭಾಷೆ ಎಲ್ಲ ಕಡೆ ಸ್ಪ್ಯಾನಿಷೇ, ಎಲ್ಲೋದ್ರೂ ಸ್ಪ್ಯಾನಿಷು. ನಮಗೆ ಇಂಗ್ಲೀಷ್ ಸ್ಪೀಕಿಂಗ್ ಗೈಡ್ ಇರೋದ್ರಿಂದ ಮ್ಯಾನೇಜ್ ಮಾಡ್ಬೋದು. ಇಲ್ದೇ ಸ್ಪ್ಯಾನಿಷ್ ಈಸ್ ಎ ಮಸ್ಟ್ ನಿಮ್ಗೆ ಎಲ್ಲೋದ್ರೂ.
ನೀವು ಸಿಟಿ ಸುತ್ತಬೇಕಾದ್ರೆ ಏನಾದರೂ ನಿಮ್ಗೆ ಯಾವ ಜಾಗದಲ್ಲಿ ಇದ್ದೀರಾ ಏನು ಅಂತ ಗೊತ್ತಾಗ್ತಿದ್ದು ಹೆಂಗೆ Map. ಹೇಳ್ತಾ ಇದ್ರ ಅಥವಾ ಇವರು ಗೈಡ್ ನಮ್ಮ ಜೊತೆಗೆ ಇರ್ತಾರೆ. ಸಿಟೀಸ್ ಇದಕ್ಕೆ ಗೈಡ್ ತೊಗೊಂಡಿದ್ವಿ ಸೈಟ್ ಸೀಯಿಂಗ್ ಮಾಡ್ಬೇಕಾರೆ. ಇದರಲ್ಲಿ ನಮ್ಮ ಬಸ್ಸಲ್ಲೇ ಅವರು ಗೈಡ್ ಇರ್ತಾಯಿದ್ರು, ಅವರು ಎಲ್ಲ ಹೇಳ್ತಾಯಿದ್ರು ಯಾವ ಜಾಗದಲ್ಲಿದ್ದೀವಿ ಏನು ಅಂತೆಲ್ಲ. ಸೊ ಇದು ಭಾಷೆ ಪ್ರಾಬ್ಲಮೇನೆ, ಸ್ಪ್ಯಾನಿಷ್ ಬಿಟ್ಟು ಬೇರೆ ಇನ್ನೇನು ಮಾತಾಡಲ್ಲ. ಸೊ ನಿಮಗೆ ಇಂಗ್ಲೀಷ್ ಸ್ಪೀಕಿಂಗ್ ಗೈಡ್ ಇಸ್ ಎ ಮಸ್ಟ್. ಸೊ ಎಲ್ಲೋದ್ರೂ ಅದು ಬೇಕೇ ಬೇಕು ನಿಮಗೆ. ನಾವು ಬ್ಯೂನಸ್ ಐರಿಸ್ ಇದಕ್ಕೆ ಹೋದ್ವಲ್ಲ, ಸೈಟ್ ಸೀಯಿಂಗ್ ಹೋದಾಗ ಬಸ್ಸಲ್ಲಿ ಒಂದು ಹೆಡ್ಫೋನ್ ಕೊಡ್ತಾರೆ. ನೀವು ಹೆಡ್ಫೋನ್ ಹಾಕ್ಕೊಂಡು ಅದರಲ್ಲಿ ಚಾನಲ್ ಸೆಲೆಕ್ಟ್ ಮಾಡ್ಕೋಬೋದು. ಅವಳು ಮಾತಾಡೋದು ಸ್ಪ್ಯಾನಿಷಲ್ಲೇ ಮಾತಾಡ್ತಾರೆ ಗೈಡು, ಬಟ್ ನಿಮಗೆ ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಿ ಬರುತ್ತೆ. ಯು ಕ್ಯಾನ್ ಚೂಸ್ ದಿ ಲ್ಯಾಂಗ್ವೇಜ್. ಸೊ ಅವರು ಎಲ್ಲ ಆಪ್ಷನ್ನು ಕೊಟ್ಟಿರ್ತಾರೆ, ಇಂಗ್ಲೀಷು, ಫ್ರೆಂಚು, ಜರ್ಮನ್ನು, ಜಾಪನೀಸು, ಚೈನೀಸು ಎಲ್ಲ ಆಪ್ಷನ್ ಇದೆ ಅದರಲ್ಲಿ. ಸೊ ನಾವು ಇಂಗ್ಲೀಷ್ ಚೂಸ್ ಮಾಡಿಕೊಂಡ್ರೆ ಅವ್ರು ಮಾತಾಡೋದು ನಮಗೆ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಅವರು ಸಿಟಿಗೆ ಎಲ್ಲೆಲ್ಲಿ ಜಾಗ, ಮೇಯ್ನ್ ಜಾಗಗಳು ಇದೆಲ್ಲನೂ ಕರ್ಕೊಂಡು ಹೋಗ್ತಾರೆ. ಮತ್ತು ಈ ಡಬಲ್ ಡೆಕ್ಕರ್ ಬಸ್ ಇದೆ. ಡಬಲ್ ಡೆಕ್ಕರ್ ಬಸ್ಸು ಕೆಳಗಡೆ ಗ್ಲಾಸ್ ವಿಂಡೋ ಇರುತ್ತೆ, ಮೇಲ್ಗಡೆ ಫುಲ್ ಓಪನ್. ಸೊ ನಾವು ಮೇಲ್ಗಡೆ ಕೂತ್ಕೊಂಡಿದ್ವಿ. ಸೊ ಸಿಟಿ ಅದನ್ನು ನೋಡೋಕ್ಕೆ ಮತ್ತು ವಿಡಿಯೋ ಇದೆಲ್ಲ ಮಾಡೋದಕ್ಕೆ. ಸೊ ಭಾಳ ಚೆನ್ನಾಗಿತ್ತು ಅದು. ಮೇಯ್ನ್ಲಿ ಎಲ್ಲ ಇವರು ಸ್ಪ್ಯಾನಿಷ್ ಕಟ್ಟಿರೋದೇನೆ ಬಿಲ್ಡಿಂಗ್ ಎಲ್ಲ. ಇವರು ಮೊದಲು ಇಟ್ ವಾಸ್ ಆಲ್ ರೂಲ್ಡ್ ಬೈ ಸ್ಪ್ಯಾನಿಷ್ ಪೀಪಲ್. ಸೊ ಅದೆಲ್ಲನೂ ಅವ್ರದ್ದೇ ಇದೆ ಬಿಲ್ಡಿಂಗ್ ಎಲ್ಲ, ಆರ್ಕಿಟೆಕ್ಚರ್ ಎಲ್ಲ ಅದೇ ಥರನೇ ಸ್ಪ್ಯಾನಿಷ್ ಇದೆ. ಬಟ್ ವೆರಿ ವೆರಿ ಬ್ಯೂಟಿಫುಲ್ ಸಿಟಿ, ತುಂಬ ವೆಲ್ ಪ್ಲ್ಯಾಂಡ್, ಕ್ಲೀನ್, ಮತ್ತು ಇದು ಎಲ್ಲಿ ನೋಡಿದ್ರೂ ಗ್ರೀನರಿ. ಎಷ್ಟು ಚೆನ್ನಾಗಿ ಅವರು ಎಲ್ಲ ಕಡೆನೂ ಓಪನ್ ಪ್ಲೇಸ್ ಆ್ಯಂಡ್ ಪಾರ್ಕ್ಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಗ್ರೀನರಿಗೆ ಸೋ ಮಚ್ ಆಫ್ ಇಂಪಾರ್ಟೆನ್ಸ್. ನಾವಿಲ್ಲಿ ಅರ್ಜೆಂಟೈನಾ ಬ್ಯೂನಸ್ ಐರಿಸಲ್ಲಿ ಒಂದು ಸೆಮೆಟ್ರಿನಲ್ಲಿದ್ದೀವಿ. ಸೆಮೆಟ್ರಿ ಅಂದರೆ ಸ್ಮಶಾನ. ಇದು ನಮ್ಮ ಡಾಕ್ಟ್ರ್ ಬ್ರೋ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ, ನೋಡಿ ದೇವರು ಸ್ಮಶಾನ ಹೆಂಗೆ ಕಟ್ಟವ್ರೆ ನನ್ನ ಮಕ್ಕಳು. ಎಷ್ಟು ಚೆನ್ನಾಗಿದೆ ನೋಡಿ, ವೆರಿ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಆ್ಯಂಡ್ ಟುಡೇ ಹ್ಯಾಪನ್ಸ್ ಟು ಬಿ ದಿ ಮದರ್ಸ್ ಡೇ ಹಿಯರ್. ಸೊ ಎವ್ರಿಬಡಿ ಈಸ್ ಕಮಿಂಗ್ ಆ್ಯಂಡ್ ಪ್ರೇಯಿಂಗ್, ಕೀಪಿಂಗ್ ಫ್ಲವರ್ಸ್. ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್. ಆಮೇಲೆ ಅಲ್ಲಿ ನಾವು ಆ ಪಾರ್ಕ್ಗೆ ಹೋಗಿದ್ವಲ್ಲ ಸೈಟ್ ಸೀಯಿಂಗಲ್ಲಿ, ಒಂದು ಕಡೆ ಒಂದು ಮ್ಯೂಸಿಷಿಯನ್ನು ಸ್ಯಾಕ್ಸಫೋನಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಗಾಡ್ ಫಾದರ್ ಒಂದು ಟ್ಯೂನ್ ಇದೆ, ಸಿಗ್ನೇಚರ್ ಟ್ಯೂನ್ ಇದೆ. ಅದೊಂದು ಭಾಳ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಈ ಟೆಲಿಫೋನ್ ಬೂತ್ ಇಟ್ಟಿದ್ದಾರೆ, ಹಳೆಯ ಕಾಲದ್ದು ಟೆಲಿಫೋನ್ ಬೂತ್, ರೆಡ್ ಕಲರ್ ಪೇಂಟ್ ಮಾಡಿ. ಅದ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಇದು. ಅಲ್ಲಿ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾರೆ. ನಾವು ತಗೊಂಡ್ವಿ ಅಲ್ಲಿ ಫೋಟೋಸು. ಚೆನ್ನಾಗಿತ್ತು. ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾವು ಯೂಶ್ವಲಾಗಿ ಸಿಟೀಸು ಹೋಗೋದೇ ಇಲ್ಲ, ಸಿಟಿಯಿಂದ ಏರ್ಪೋರ್ಟಿಂದ ಸೀದಾ ಕಾಡಿಗೆ ಹೊಟ್ಟೋಗ್ತೀವಿ. ಸೊ ಇಲ್ಲಿ ಅದೊಂದು ಚೇಂಜ್ ಮಾಡಿದ್ವಿ ಈ ಟ್ರಿಪ್.